ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಸೋಮವಾರದ ವೀಡಿಯೋ. ನನಗನ್ಸುತ್ತೆ ಒಂದೊಂದು ಸರಿ ಸೋಮವಾರ ಯಾಕಾದರೂ ಬರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಏಕೆಂದರೆ ಸೋಮವಾರ ಬಂದರೆ ಎಲ್ಲ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕಲ್ಲ, ಅದಕ್ಕೆ ಗುರುವಾರ ಇವತ್ತು ಗುರುವಾರ ಅಂದ ತಕ್ಷಣ ಆ ವೀಕು ಅಂದರೆ ಏನಿದೆ 1 ವೀಕು ಮುಗಿತಾ ಬಂತು ಅಂತೇಳಿ ಆ ಥರ ಶುಕ್ರವಾರ ಶನಿವಾರ ಒಟ್ಟಲ್ಲಿ ಗುರುವಾರ ಬಂತು ಅಂದರೆ ಇನ್ನೇನು ಸೋಮವಾರ ಬಂತು ಅಂತಲೇ ಅರ್ಥ. ಅಷ್ಟು ಬೇಗ 1 ವೀಕು ಮುಗ್ದೋಗ್ಬಿಡುತ್ತೆ. ಆಮೇಲೆ ಸೋಮವಾರ ಅಂದರೆ ನನಗೆ ಇದೊಂದು ಬೇಜಾರು, ಇದನ್ನೆಲ್ಲ ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ಮತ್ತು ಬೇರೆ ಬೆಡ್ಶೀಟೆಲ್ಲ ಹಾಕಬೇಕು. ಬೆಡ್ಶೀಟೆಲ್ಲ ತೆಗೆದುಬಿಡ್ಬೋದು, ಅಂದರೆ ಬೆಡ್ ಮೇಲೆ ಇರುವಂಥದ್ದು ಸೋಫಾ ಕವರು ಇದೆಲ್ಲ ತೆಗೆದು ಎಳೆದ್ಬಿಟ್ಟು ಹಾಕ್ಬಿಡ್ಬೋದು. ಮತ್ತು ಅದಕ್ಕೆ ರೀಪ್ಲೇಸ್ ಮಾಡಬೇಕಲ್ಲ, ಮತ್ತು ಅದೇ ಜಾಗಕ್ಕೆ ಮತ್ತೆ ಒಂದು ಹೊಸದು ಬೆಡ್ಶೀಟೆಲ್ಲ ಹಾಕಬೇಕಲ್ಲ, ಆವಾಗ ಇರೋದು ತೆಗ್ದಾಕೋದಕ್ಕೆ ತುಂಬ ಈಸಿ, ಮತ್ತು ಹೊಸದು ಹಾಕ್ಬೇಕಾದ್ರೆ ಕಷ್ಟ ಅಂತ ಅನಿಸ್ಬಿಡುತ್ತೆ ನನಗೆ. ಆ ಥರ ಅದಕ್ಕೆ ಈ ಸೋಮವಾರ ಬಂತು ಅಂದರೆ ಸ್ವಲ್ಪ ಹಿಂಸೆನೋ ಥರ, ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಆ ಥರ. ಅದಕ್ಕೆ ನಾನಿಲ್ಲಿ ಫಸ್ಟು ಬೆಳಿಗ್ಗೆನೇ ನನಗೆ ತಿಂಡಿ ಕೆಲಸ ಆದ ತಕ್ಷಣವೇ ಸೋಫಾ ಕವರು ಮತ್ತು ದಿವಾನ್ ಕವರ್ ಎರಡೂ ಚೇಂಜ್ ಮಾಡಿದ್ದೆ. ಆಮೇಲೆ ಮೊನ್ಮಮ್ಮ ಎಲ್ಲ ತಿಂಡಿ ತಿಂದ್ಕೊಂಡು ಹೋದ್ಮೇಲೆ ರೂಮಲ್ಲಿರುವಂಥ ಬೆಡ್ ಕವರ್ನ ಚೇಂಜ್ ಮಾಡ್ತಾಯಿದ್ದೀನಿ. ಒಂದೊಂದು ಸಾರಿ ಅನ್ನಿಸ್ತಾ ಇರುತ್ತೆ ಎಷ್ಟು ಬೇಗ ಒಂದು ವಾರ ಮುಗ್ದೋಯ್ತು ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ 15 ಡೇಸ್ಗೆ ಒಂದು ಸಾರಿ ರಿಮೂವ್ ಮಾಡಬೇಕು ಅಂದ್ಕೊಂಡು ಎಷ್ಟೋ ಸಾರಿ ಅನ್ಕೋತೀನಿ, ಆದರೆ ನನಗೆ ಅದು ಏನೋ ಗೊತ್ತಿಲ್ಲ, ಸಮಾಧಾನವೇ ಆಗೋಲ್ಲ. ಇವಾಗ ಹೊಸ ಬೆಡ್ಶೀಟ್ ಹಾಕಿರ್ತೀನಿ ಅಂದ್ಕೊಳ್ಳಿ ಸೋಫಾ ಬೆಡ್ಡಲ್ಲೆಲ್ಲ, ಅದು ಹಾಕಿ ಒಂದು 4-5 ಡೇಸ್ ಆಗ್ತಾ ಇದ್ದಂಗೆ ಅಷ್ಟೇ 4-5 ಡೇಸ್ ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ಒಂದು 5 ಡೇಸ್ 6 ಡೇಸ್ ಆದ ತಕ್ಷಣ ಅದು ಒಂಥರ ಏನೋ ಗಲೀಜನ್ನು ಫೀಲ್ ಆಗಿಬಿಡುತ್ತೆ ನನಗೆ. ಆವಾಗ ಸೋಮವಾರ ಬಂತು ಅಂದರೆ ನಾನು ನೀಟ್ ಮಾಡಿ ಮತ್ತೆ ಒಂದು ಹೊಸದು ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ಹಾಕಿದ್ರೆ ಒಂಥರ ಸಮಾಧಾನ. ನಾನು ಎಷ್ಟೋ ಸಾರಿ ಅಂದ್ಕೊಂಡಿರ್ತೀನಿ ಟ್ರೈ ಮಾಡಬೇಕು, ಒಂದು 15 ದಿನ ತನಕ ರಿಮೂವ್ ಮಾಡಬಾರ್ದು ಅಂತ, ಆದರೆ ಆಗೋದೇ ಇಲ್ಲ. ನನಗೆ 5 ಡೇಸ್ಗೆ ರಿಮೂವ್ ಮಾಡಬೇಕು ಅನ್ನೋ ಥರನೇ ಕಾಣಿಸ್ತಾ ಇರುತ್ತೆ. ಯಾವುದಾದ್ರು ಒಂದು ಬೆಡ್ ಕವರು ಏನೇ ಆದ್ರೂ ಅಷ್ಟೇ, ಪಿಲ್ಲೋ ಕವರ್ಗಳಂತೂ ಸ್ವಲ್ಪ ಬೇಗನೆ ಆಗುತ್ತೆ. ಎಣ್ಣೆ ಎಲ್ಲ ಹಾಕಿರ್ತೀವಿ ನೋಡಿ, ಅದರಿಂದ ಸ್ವಲ್ಪ ಬೇಗನೆ ಗಲೀಜಾಗ್ತಾ ಇರುತ್ತೆ. ಆದರೂ ನಾವು ಏನಂದರೆ ಎಣ್ಣೆ ಆಗಬಾರ್ದು ಅಂತ ಎಕ್ಸ್ಟ್ರಾ ಒಂದು ಕವರೆಲ್ಲ ಹಾಕ್ಕೊಂಡಿರ್ತೀವಿ, ಆದರೂ ಅದು ಬೇಗನೆ ಗಲೀಜಾಗುತ್ತೆ. ಅದೆಲ್ಲ ನೋಡಿದಾಗ 4 ಡೇಸ್ ಅಥವಾ 5 ಡೇಸ್ಗೆ ರಿಮೂವ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನಾನೇ ಅಲ್ಲಿ ಅದೆಲ್ಲ ಚೇಂಜ್ ಮಾಡಿ ಎಲ್ಲ ಮಾಡಿದೆ. ಹಾಗೆ ಬೆಕ್ಕು ಕೂಡ ಇತ್ತಲ್ಲ, ಅದಕ್ಕೆ ಬೆಳಿಗ್ಗೆ ಒಂದು ಹಾಕಿದ್ದೆ. ಅದಾದಮೇಲೆ ಇದು ಒಂದು 11 ಗಂಟೆ ಆಗುವಾಗ ಮತ್ತೆ ಒಂದು ಕಾಲು ಹಾಕ್ಬಿಟ್ರೆ ಅದು ಆಟ ಆಡ್ಕೊಂಡು ತಿನ್ನೋದು, ಫುಲ್ಲು ಫುಟ್ಬಾಲು ವಾಲಿಬಾಲು ಎಲ್ಲ ಆಟನೂ ಆಡಿ ತಿನ್ನುತ್ತೆ. ಅದಕ್ಕೆ ನಾನಿಲ್ಲಿ ಅದಕ್ಕೆ ಹಾಕಿದ್ದೀನಿ. ಅದಕ್ಕೆ ಹಾಕ್ಬಿಟ್ಟು ನನ್ನ ಕೆಲಸಗಳು ಏನಿದೆ ಆ ಕೆಲಸಗಳನ್ನ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಬೇಕು. ಹಾಗೆ ಅವತ್ತು ಸೋಮವಾರ ಆಗಿರೋದ್ರಿಂದ ಉಪ್ಪು ಸಾಂಬಾರು ಮಾಡ್ತೀವಲ್ಲ, ಅದಕ್ಕೆ ಇಲ್ಲಿ ಉಪ್ಪು ಸಾಂಬಾರು ಮಾಡಿದ್ದೀನಿ. ಉಪ್ಪು ಸಾಂಬಾರು ಅಷ್ಟೇ ಮೊದಲಿನ ಥರ ಟೇಸ್ಟು ಇರೋಲ್ಲ. ಬರೀ ಅವಾಗೆಲ್ಲ ಹುರುಳಿಕಾಳು ಹಾಕಿ ಜಾಸ್ತಿ ಉಪ್ಸಾರು ಹುಳಿ ಸಾರು ಈ ಥರದ್ದೆಲ್ಲ ಮಾಡ್ತಿರಲ್ವ, ತುಂಬ ಟೇಸ್ಟ್ ಇರೋದು. ಇವಾಗ ಆ ಥರ ಅಲ್ಲ, ಏನೇ ಒಂದು ಸಾಂಬಾರು ಮಾಡಿದ್ರೂ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಅಂದರೆ ಹಿಂದೆ ನಾವು ತಿಂತಿದ್ವಲ್ಲ ಆ ಥರ ಟೇಸ್ಟ್ ಅಂತೂ ಇಲ್ಲವೇ ಇಲ್ಲ ಇವಾಗ. ನಾನು ಅದಕ್ಕೆ ಒಂದು ಟೈಮಿಗೆ ಅಷ್ಟೇ ಉಪ್ಪು ಸಾಂಬಾರು ಮಾಡಿರೋದು, ನೀವು ನೋಡ್ತಿರ್ಬೋದು. ಅದ್ರ ಒಳಗಡೆಗೆ ಸ್ವಲ್ಪ ಬೆಣ್ಣೆನ ಆ್ಯಡ್ ಮಾಡಿದ್ದೀನಿ, ಏಕೆಂದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ ಅಂತೇಳಿ. ಬೆಣ್ಣೆ ಸುಮ್ಮನೆ ಹಾಗೇ ಇರುತ್ತಲ್ಲ, ವಾರಕ್ಕೊಂದ್ಸರಂತೂ ತೆಗೆದಿರ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಸಾರಿಗೆ ಬೆಣ್ಣೆ ಎಲ್ಲ ಹಾಕಿದ್ದೀನಿ. ಇದು ಸೋಮವಾರದ ವೀಡಿಯೋ. ಹಾಗೆ ಮೋಹನ್ಮಮ್ಮ ಬರಬೇಕಾದ್ರೆ ನಾನು ಕರ್ಬೂಜ ತೊಗೊಬನ್ನಿ, ಇವಾಗ ಸೀಸನ್ ಅಲ್ವಾ ಕರ್ಬೂಜದ್ದು, ಅದಕ್ಕೆ ಕರ್ಬೂಜದ್ದು ಹಣ್ಣು ತೊಗೊಬನ್ನಿ ಅಂತಂದರೆ ಫ್ರೂಟ್ಸ್ ಅಂಗಡಿಗೆ ಹೋಗ್ಬಿಟ್ಟು ಇದು ಒಂಥರ ಡಿಫ್ರೆಂಟಾಗಿತ್ತು. ನನಗೆ ತೊಗೊಬಂದರು ಮನೆಗೆ, ಏನಿದು ಅಂತಂದರೆ ಕರ್ಬೂಜ ಅಂತಂದರು. ಇದು ಜ್ಯೂಸ್ ಎಲ್ಲ ಮಾಡಬೇಡ, ಮಾಮೂಲಿ ಹಾಗೆ ಕಟ್ ಮಾಡಿಬಿಟ್ಟು ಕೊಡು ಅಂತಂದರು. ಇದು ನಾನು ನೋಡಿಬಿಟ್ಟು ಇದು ಕರ್ಬೂಜ ಥರನೇ ಇಲ್ಲ ಅದು. ನನಗೆ ಅದು ಫಸ್ಟ್ ಅಂದ್ಕೊಂಡಿದ್ದು ನಾನು ಮಂಗಳೂರು ಸೌತೆಕಾಯಿ ಥರ ಇದೆ. ನೀವು ನೋಡಿ ಸಡನ್ನಾಗಿ ಅದು ಸ್ವಲ್ಪ ಚೇಂಜಸ್ ಇದೆ, ಅದು ಸ್ವಲ್ಪ ಎಲ್ಲೋನೇ ಬರುತ್ತಲ್ವ, ಇದು ಸ್ವಲ್ಪ ಎಲ್ಲೋನೇ ಇದೆಯಲ್ಲ, ಇದೇನು ಮಂಗಳೂರು ಸೌತೆಕಾಯಿ ತಂದ್ಬಿಟ್ಟು ಕರ್ಬೂಜ ಅಂತ ಹೇಳ್ತಿದ್ದಾರಲ್ಲ ಅಂತ ನಾನು.
ಅದಕ್ಕೆ ಇಲ್ಲ ಇದು ಕರ್ಬೂಜ ಇದು ಚೆನ್ನಾಗಿದೆಯಂತೆ ಅಂತ ಅಂದರು. ಸರಿ ಏನೋ ಡಿಫ್ರೆಂಟಾಗಿದೆ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಕಟ್ ಮಾಡು ಫಸ್ಟು ಅಂತ ಹೇಳಿದೆ ಕೌಶಿಗೆ. ಆಮೇಲೆ ಅವನೇ ಕಟ್ ಮಾಡ್ದ. ನೋಡಿದ್ರೆ ಕರ್ಬೂಜನೇ, ಆದರೆ ಅದು ಬಿಳಿ ಹಣ್ಣು ವೈಟ್ ಕಲರ್ ಇದೆ ನೋಡಿ, ಈ ಥರ ಇರುತ್ತೆ. ಚೆನ್ನಾಗಿತ್ತು ಅಂದರೆ ಇದು ಸ್ವಲ್ಪ ಗಟ್ಟಿ ಇದೆ, ಆ್ಯಪಲ್ ಥರ ಇರುತ್ತೆ, ತಿನ್ಬೋದು, ಒನ್ ಟೈಮ್ ತಿನ್ಬೋದು ಅಷ್ಟೇ. ಕರ್ಬೂಜ ಥರ ತಿನ್ನೋಕ್ಕಾಗಲ್ಲ, ಅದೊಂಥರ ಸಾಫ್ಟ್ ಇರುತ್ತೆ, ಇದೊಂಥರ ಆ್ಯಪಲ್ ಥರ ಇರುತ್ತೆ. ಆಮೇಲೆ ಮೋಹನ್ ಮಾಮನಿಗೂ ಕೂಡ ಹಾಕ್ಕೊಟ್ವಿ, ಅವರು ತಿಂದರು. ಒಂದೇ ಹಣ್ಣು ಮಾತ್ರ ಕಟ್ ಮಾಡಿದ್ದು, ಇನ್ನೊಂದು ಹಣ್ಣನ್ನ ಕಟ್ ಮಾಡಿಲ್ಲ, ಯಾಕೆಂದರೆ ಗಟ್ಟಿ ಇತ್ತಲ್ವ ಹಣ್ಣು. ಮತ್ತು ಇದು ಕರ್ಬೂಜ ಥರ ಸ್ಮೆಲ್ಲೇ ಇರಲಿಲ್ಲ ನಮಗೆ, ಅದಕ್ಕೆ ಡೌಟ್ ಹೊಡಿತಾಯಿತ್ತು ಇದು ಕರ್ಬೂಜನ ಅಥವಾ ಯಾವುದಾದ್ರೂ ಬೇರೆ ಹಣ್ಣು ಏನಾದರೂ ಕೊಟ್ಬಿಟ್ಟಿದ್ದಾರಾ ಅಂಥೇಳಿ. ಅದು ಕಟ್ ಮಾಡಿದ ಮೇಲೆ ನಮಗೆ ಅದು ಕರ್ಬೂಜನೇ ಅಂತ ಗೊತ್ತಾಗಿದ್ದು. ಓಕೆ, ಚೆನ್ನಾಗಿತ್ತು, ಒನ್ ಟೈಮ್ ಅಷ್ಟೇ ತಿನ್ಬೋದು. ನನಗಂತೂ ಅಷ್ಟು ಇಷ್ಟ ಆಗಿಲ್ಲ, ಅದಕ್ಕೆ ಒಂದೇ ಒಂದು ಕಟ್ ಮಾಡಿಬಿಟ್ಟು ಇನ್ನು ಉಳಿದಿದ್ದನ್ನ ಹಾಗೆ ಇಟ್ಟೆ. ಅದಾದಮೇಲೆ ಅದು ಸೋಮವಾರದ ವೀಡಿಯೋ. ನೆಕ್ಸ್ಟ್ ಡೇನೂ ಇದು ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಇದು ಬಂದು ಮಂಗಳವಾರದ್ದು. ಸೋಮವಾರದ್ದು ಒಂದು 5 ಮಿನಿಟ್ಸ್ ವೀಡಿಯೋ ಅಷ್ಟೇ ಆಗಿತ್ತು, ಅದಕ್ಕೆ ನೆಕ್ಸ್ಟ್ ಡೇದು ಕೂಡ ಆ್ಯಡ್ ಮಾಡಿಬಿಡೋಣ ಅಂಥೇಳಿ ಇದರಲ್ಲೇ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಅಂದರೆ 5 ಮಿನಿಟ್ಸ್ದು ಅಪ್ಲೋಡ್ ಮಾಡೋಕ್ಕೂ ನನಗೂ ಬೇಜಾರು, ಅದಕ್ಕೆ 2 ದಿನದ ವೀಡಿಯೋನು ಒಂದೇ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಮಂಗಳವಾರ ಇದು ಮಾಲ್ಟ್ ಪೌಡರು ಖಾಲಿಯಾಗಿತ್ತು, ಅದಕ್ಕೆ ಮಾಲ್ಟ್ ಪೌಡರ್ನ ಬಾಕ್ಸಿಗೆ ಹಾಕಿಡ್ತಾಯಿದ್ದೀನಿ, ಸ್ಟೀಲ್ ಬಾಕ್ಸಲ್ಲಿ. ಇವಾಗಲೇ ಅಂದರೆ ಬರೀ ಮಾಲ್ಟಿಗೆ ಯೂಸ್ ಮಾಡಿದ್ರೆ ಓಕೆ, ಸುಮಾರು ದಿನ ಬರುತ್ತೆ. ಇದು ನನಗೆ 1 ವರ್ಷ ಹತ್ತತ್ರ ಬರುತ್ತೆ, ಯಾಕೆಂದರೆ ಸ್ವಲ್ಪ ಕಡಿಮೆನೇ ಹಾಕಿ ಮಾಡ್ಕೊಂಡಿದ್ದೀನಿ. ಏನಾದರೂ ನಾನೇನು ಮಾಡ್ತೀನಿ, ಒಂದೊಂದು ಸರಿ ರೊಟ್ಟಿಗೆಲ್ಲ ಯೂಸ್ ಮಾಡ್ತೀನಿ, ತುಂಬಾ ಟೇಸ್ಟ್ ಇರುತ್ತೆ. ನೀವು ರೊಟ್ಟಿ ಮುದ್ದೆ ಮಾಡಿಲ್ಲ ನಾನು ಇದುವರೆಗೆ ಒಂದಿನೂ, ಆದರೆ ರೊಟ್ಟಿ ಅಂತೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಬುಧವಾರ. ಇವಾಗ ನಾನು ಮೋಹನ್ ಮಾಮಂಗೆ ತಿಂಡಿ ಹಾಕ್ಕೊಟ್ಟೆ, ಎಕ್ಸ್ಟ್ರಾ ಒಂದು ಹಾಕಿದ್ದೆ, ಅದು ಒಂದು ರೊಟ್ಟಿ ಇದೆ, ಇನ್ನೊಂದು ರೊಟ್ಟಿ ಹಾಕ್ಕೊಳ್ಳೋಣ ಅಂತ ತವ ಇಟ್ಟಿದ್ದೀನಿ. ಕಿಚನೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಇವತ್ತು ಸಬ್ಸಿಗೆ ಸೊಪ್ಪಿಂದು ಮೊಸೊಪ್ಪು ಮಾಡಿದ್ದೀನಿ, ಬೆಳಗ್ಗೆನೇ ಮಾಡಿದೆ. ಬೆಳಗ್ಗೆ ಅಂದರೆ ಈಗ ಒಂದು 1 ಅವರ್ ಆಯ್ತಷ್ಟೇ. ಅದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಇಟ್ಟಿದ್ದೀನಿ, ಏನಾದರೂ ವಡೆ ಅಥವಾ ಬೋಂಡ ಏನಾದರೂ ಮಾಡೋಣ ಸೈಡಿಗೆ ಮತ್ತೇನ ಅಂಥೇಳಿ. ಓಕೆ, ಮೋಹನ್ ಮಾಮನಿಗೆ ರೊಟ್ಟಿಗೆ ಚಟ್ನಿ ಬೇಕಿತ್ತು, ಚಟ್ನಿ ಮಾಡಿದ್ದೀನಿ. ಅದಕ್ಕೆ ನೋಡಿ ಬೆಣ್ಣೆ, ನಿನ್ನೆನಾ ಸೋಮವಾರ ಏನೋ ಬೆಣ್ಣೆ ಮಾಡಿದ್ದು, ಭಾನುವಾರ ಮಾಡಲಿಲ್ಲ, ಸೋಮವಾರ ಮಾಡಿದೆ. ಆದರೆ ಈ ಸರಿ ಬೆಣ್ಣೆ ಹೆಂಗೆ ಬಂದಿತ್ತು ಅಂದರೆ ತುಂಬ ತೇಲು ಬಂದ್ಬಿಟ್ಟಿತ್ತು, ಗಟ್ಟಿನೇ ಬರಲಿಲ್ಲ. ಅದು ಚೆನ್ನಾಗಿತ್ತು. ಈ ಥರ ರೊಟ್ಟಿಗೆಲ್ಲ ಸವರೋದಕ್ಕೆ ಯೂಸ್ ಮಾಡ್ಕೊತೀನಿ. ರೊಟ್ಟಿ ಚಪಾತಿ ಎಣ್ಣೆ ಬದಲು ಬೆಣ್ಣೆ ಹಾಕೋದಷ್ಟೇ. ನಿನ್ನೆ ಮೊಟ್ಟೆ ಸಾಂಬಾರು ಮಾಡಿದ್ದೆ, ಸ್ವಲ್ಪ ಇದೆ, ಖಾಲಿ ಆಗುತ್ತೆ ಇವಾಗ ರೊಟ್ಟಿ ಹಾಕೋಣ. ಇವನು ಎದ್ದಿಲ್ಲ, ಅವನೆದ್ದು ಬ್ರಷ್ ಮಾಡಿ ಅಷ್ಟರಲ್ಲಿ ನಂದು ತಿಂಡಿನೇ ಆಗಿರುತ್ತೆ, ಅದಕ್ಕೆ ತಿಂಡಿ ತಿಂದ್ಕೊಂಡು ಅವನಿಗೆ ಹಾಕ್ಕೊಡ್ತೀನಿ. ಶೋಭಿ, ಇವನಿಗೆ ಹೊಸ ಹೆಸರು ಕಟ್ಟಿದ್ದೀನಿ, ಮಂಕಿ ಅಂತ. ಮಂಕ್ರ ಥರ ಆಡುತ್ತೆ, ಅದಕ್ಕೆ ಮಂಕಿ ಅಂತ ಹೆಸರು ಕಟ್ಟಿರೋದು. ಓಕೆ, ಹಾಗೆ ಇವಾಗೆಲ್ಲ ರಂಜಾನು ಏನದು ಉಪವಾಸ ನಡೀತಾ ಇದೆ ಅಲ್ವಾ ಮುಸ್ಲಿಮ್ಸಿಗೆ, ಅದಕ್ಕೆ ಫ್ರೆಶ್ ಇವಾಗೆಲ್ಲ ಸ್ವಲ್ಪ ಡೇಟ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಹಸಿದು, ಅದಕ್ಕೆ ನಾನು ತರಿಸಿದ್ದೀನಿ ಹಸಿದು. ನನಗೆ ಒಣಗಿರೋದು ತಿನ್ನೋದಕ್ಕಿಂತ ಹಸಿ ತಿನ್ನೋದಕ್ಕೆ ತುಂಬಾ ಇಷ್ಟ, ಅದಕ್ಕೆ ಹಸಿ ತರಿಸಿದ್ದೀನಿ. ಸ್ವಲ್ಪ ರೇಟೆಲ್ಲ ಜಾಸ್ತಿ ಇರುತ್ತೆ ಅಷ್ಟೇ. ಡೇಟ್ಸ್ ಎಲ್ಲ ತಿಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ, ಮತ್ತು ಸುಸ್ತು ಆ ಥರ ಎಲ್ಲ ಆದಾಗ ಒಂದು ಡೇಟ್ಸ್ ತಿಂದರೆ ಸುಸ್ತು ಸ್ವಲ್ಪ ಕಡಿಮೆ ಆಗುತ್ತೆ ಆ ಥರ. ಓಕೆ, ಮಧ್ಯಾಹ್ನ ಇದು ಬಂದು ಹಾಗೆ ನಾನು ಈ ವಿಡಿಯೋ ಸೋಮವಾರ ಮಂಗಳವಾರ ಅಂತ ಅಂದ್ಕೊಂಡಿದ್ದೀನಿ.
ನಾನು ಮಂಗಳವಾರ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ವೀಡಿಯೋನ, ಆಮೇಲೆ ಕಂಟಿನ್ಯೂವೇ ಮಾಡಿಲ್ಲ. ಅದಕ್ಕೆ ಸೋಮವಾರ, ಮಂಗಳವಾರ ಮತ್ತು ಬುಧವಾರ 3 ದಿನದ್ದು ವೀಡಿಯೋ ಹಾಕ್ತಾಯಿದ್ದೀನಿ. ಓಕೆ, ಹಾಗೆ ಅಡುಗೆ ಎಲ್ಲ ಆಯಿತು. ಇನ್ನೇನೋ ಮೋಹನ್ ಮಾಮ ಬರೋ ಟೈಮು, ಅಂದರೆ ಮುದ್ದೆ ಎಲ್ಲ ರೆಡಿ ಆದಮೇಲೆ ಆಮೇಲೆ ಬೋಂಡ ಹಾಕೋಣ ಅಂದ್ಬಿಟ್ಟು ಬೋಂಡ ಹಾಕ್ತಿರೋದು. ಯಾಕೆ ಬೋಂಡ ಹಾಕ್ತಿದ್ದೀನಿ ಅಂದರೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು. ಮೊಸೊಪ್ಪಿಗೆ ಹಾಕ್ಬಿಟ್ಟು ಉಳ್ದಿತ್ತು ಒಂದು ಸ್ವಲ್ಪ. ನಾನು ಅಂದ್ಕೊಂಡೆ ಎಲ್ಲ ಹಾಕ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ, ಮತ್ತು ಇಲ್ಲಾಂದರೆ 2 ದಿನ ಮೊಸೊಪ್ಪೇ ತಿನ್ನಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಸೊಪ್ಪನ್ನ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಎತ್ತಿಟ್ಟೆ. ಆಮೇಲೆ ಅಂದ್ಕೊಂಡೆ ಎತ್ತಿಡಬೇಕಾದ್ರೆ ವಡೆ ಮಾಡೋಣ ಅಂಥೇಳಿ. ಹಾಗೆ ಮೊನ್ನೆ ತಾನೇ ವಡೆ ಎಲ್ಲ ಮಾಡಿದ್ದೆ, ಅದಕ್ಕೆ ವಡೆ ಬೇಡ, ವಡೆ ಬದಲು ಬೋಂಡ ಏನಾದರೂ ಮಾಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಮೇಲೆ ಬೋಂಡ ಮಾಡ್ತಾ ಇರೋದು. ಆಮೇಲೆ ಮೋಹನ್ ಮಾಮ ಬಂದರು. ಕೌಶಿ ಮನೇಲಿದ್ದಾನಲ್ಲ, ಅದಕ್ಕೆ ವಡೆ, ಬೋಂಡ ಮತ್ತು ಆಮ್ಲೆಟು ಈ ಥರದ್ದೆಲ್ಲ ಮಾಡ್ತಿದ್ಯಾ ಅಂತ ಹೇಳ್ತಾಯಿದ್ರು. ಎಲ್ಲರೂ ಬೋಂಡನ ಹೇಗೆ ಮಾಡ್ತಾರೆ ಅಂದರೆ ಉಂಡೆ ಥರ, ಅಂದರೆ ಸರ್ಕಲ್ ಶೇಪಲ್ಲಿ ಮಾಡ್ತಾರೆ. ನಾನು ಹೇಗೆ ಮಾಡ್ತೀನಿ ಅಂದರೆ ಸ್ವಲ್ಪ ಪಕೋಡ ಶೇಪಲ್ಲಿರುತ್ತೆ ನನ್ನ ಒಂದು ಬೋಂಡಗಳು. ಅದನ್ನು ಉಂಡೆ ಕಟ್ಟಿ ಮಾಡೋದಕ್ಕಿಂತ ಸುಮ್ಮನೆ ಹಾಗೆ ಪಕೋಡ ಬಿಡ್ತೀವಿ ನೋಡಿ, ಆ ಥರ ಯಾವಾಗಲೂ ಅಷ್ಟೇ. ಪಕೋಡನೂ ಇದೇ ಥರನೇ ಮಾಡಿರ್ತೀನಿ, ಬೋಂಡನೂ ಸೇಮ್ ಹೀಗೆ ಮಾಡಿರ್ತೀನಿ. ಅಂದರೆ ಪಕೋಡ ಅಂದರೆ ಸ್ವಲ್ಪ ಈರುಳ್ಳಿ ಇದೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿರ್ತೀವಿ ಅಷ್ಟೇ. ಅದನ್ನು ಉಂಡೆ ಕಟ್ಟಿ ಏನು ಹಾಕೋದು ಅಂದ್ಬಿಟ್ಟು ಈ ರೀತಿಯಾಗಿ ಪಕೋಡ ಥರನೇ ಬಿಟ್ಬಿಡ್ತೀನಿ. ಚೆನ್ನಾಗಾಗಿತ್ತು. ಕಡಲೆ ಹಿಟ್ಟು ಬಂದು ನಾನು ಒಂದು ಸರಿ ತೋರಿಸಿದ್ದೆ, ಸ್ನಾನಕ್ಕೆ ಕಡಲೆ ಹಿಟ್ಟನ್ನೆಲ್ಲ ಯೂಸ್ ಮಾಡ್ತೀನಲ್ಲ, ಅದಕ್ಕೆ ನಾನು ಕಡಲೆ ಬೇಳೆನ ತೊಗೊಂಡೋಗಿ ಮಿಲ್ಲೆಲ್ಲ ಮಾಡಿಸಿದ್ದೆ. ಅದೇ ಹಿಟ್ಟಿತ್ತಲ್ವ, ಅದನ್ನೇ ಹಾಕಿ ನಾನು ಬೋಂಡ ಮಾಡಿರೋದು. ಚೆನ್ನಾಗಾಗಿತ್ತು, ಸ್ವಲ್ಪ ಗರ್ಗರಿಯಾಗಿತ್ತು. ಇಲ್ಲೇ ಬರೋದು, ಆ ಕಡೆ ಬರಲ್ಲ, ಈ ಕಡೆನೆ ಬರೋದು. ಸೂರ್ಯ ನೋಡಿ ಎಲ್ಲಿದೆ ಸೂರ್ಯ? ಯಾರು ನೀರಿಗೆ ಕೊಯ್ದ್ರಲ್ಲಿ ಆಟೋದಲ್ಲಿ ತಗೋತಿರೋದು ನೀರಾ? ವಾ, ಹೆಂಗೆ ಬಿಸ್ಲಿಗೆ ಮರಗ್ಬೇಕು ತಾನೆ ಅಪ್ಪ. ಸೂರ್ಯ ಹಂಗೆ ಟಾರ್ಚ್ ಅನ್ನೋ ಥರ ಆಗೋಗಿದೆ. ಆಗಲ್ಲ ಕಣ, ಸುಮ್ಮನೆ. ಹಂಗಾದ್ರೆ ಇದೇ ಕಾದಿದೆ ಅಲ್ವಾ? ಈ ಬಾಯಿಲಿ ನಾನು ಹೇಳ್ಕೊಡ್ತೀನಿ. ಸುಮ್ಮನೆ ಬಂದ. ವಾ, ಹೋಗು ಮೊಟ್ಟೆ ತಗೋಬರಗು. ಮೇಲ್ ನೋಡೋಣ, ಇಲ್ಲೇ ಗೊತ್ತಾಗ ಮೊಟ್ಟೆನೇ ಇಲ್ಲ. ಅಯ್ಯಪ್ಪ, ನಂಗೂ ಐಡಿಯಾನೇ ಇಲ್ಲ. ಆಂಟಿ ಮನೆಗೆ ಹೋಗು, ಕವಿತಾಂಟಿ ಮನೆಗೆ ಕೊಡಾಂಟಿ ಒಂದು ಮೊಟ್ಟೆ ಟ್ರಯಲ್ ಮಾಡಬೇಕು ಅಂತ. ಮಾಡಿ ಮೇಲೆ ಹೋದ್ರೆ ಆಯ್ತು, ಮಾಡು. ತರಾಗು ಮೊಟ್ಟೆನ ಟ್ರಯಲ್ ಮಾಡ್ಬಿಡು. ಬೆಳಿಗ್ಗೆನೆ 1 ಗಂಟೆಗೆ ಇಟ್ಬಿಡ್ಬೇಕು. ಕಾಯ್ಬಾರ್ದ ತವ ಅದು. ಆಯ್ತು, 1:30-2 ಗಂಟೆಗೆ ಇಡು. ಅದ್ರ ಮೇಲೆ ಆಂಟಿ ಮನೆಗೆ ಹೋಗಿ ಒಂದ್ ಮೊಟ್ಟೆ ಇಸ್ಕೊಬರಕ್ಕಾಗಲ್ವ ನಿಂಗೆ? ಕವಿತಾಂಟಿ ಮನೇಲಿ ಆಂಟಿ ಇಟ್ಟಿರ್ತಾರೆ. ನಾನು ಹೋಯ್ತೀನಿ. ಹೆಂಗಿರೋ ಗ್ಯಾಸ್ ಪ್ರಾಬ್ಲಮ್ಮು. ಈ ಥರ ಆಮ್ಲೆಟು, ಫಿಶ್ ಫ್ರೈ ಎಲ್ಲ ಮಾಡ್ಕೊಳ್ಳೇನು. ಅದು ಸುಳ್ಳು ಅಂತ ಹೇಳ್ತೀನಿ, ಅದು ಆಗಲ್ಲ. ಆ ಥರ ಆಗಲ್ಲ, ಆಗದೇ ಇಲ್ಲ. ಆಯ್ತು, ನಾಳೆ ಮಾಡು. ಇವತ್ತು ಹೋಗಿ ಸಂಜೆ ತಗೋಬಾ ಮೊಟ್ಟೆ, ನಾಳೆ ಮಾಡು, ನಾನು ನೋಡ್ಬಿಡ್ತೀನಿ. ಅದು ಇದರಲ್ಲೆಲ್ಲ ಬರೋದೆಲ್ಲ ಫೇಕ್.
ಓಕೆ ಏನು ಮೊಟ್ಟೆ ಆಮ್ಲೆಟ್ ಆಗೋಯ್ತೆ ಬಿಸಿಲಿಗೆ ನಿನಗೆ. ಈಗ ನೋಡ ಆಯ್ತು ಆಯ್ತು ನೋಡಪ್ಪ, ನಾನು ನೋಡೇ ಬಿಡ್ತೀನಿ. ಎಷ್ಟು ಬಿಸಿಲಿದೆ ಅಂದರೆ ತುಂಬ ಬಿಸಿಲಿದೆ, ಹೊರಗಡೆ ಬರೋಕ್ಕೆ ಆಗಲ್ಲ. ನಾನು ಇವಾಗ ಬಿಸಿಲೆಲ್ಲ ನೋಡಿ ಬಂದು ಮೊಬೈಲ್ ನೋಡ್ತಾ ಇದ್ರೆ ಒಂಥರ ಕತ್ಲೆ ಕತ್ಲೆ ಥರ ಕಾಣಿಸ್ತಾ ಇದೆ. ಸಖತ್ ಬಿಸಿಲಿದೆ. ಅದ್ರ ಜೊತೆಗೆ ಈಗ ಗ್ಯಾಸ್ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಹೋಟೆಲ್ ಓಕೆ, ಮನೆಗಳಿಗೆ ಪ್ರಾಬ್ಲಮ್ ಆದರೆ ತುಂಬ ಕಷ್ಟ ಆಗಿಬಿಡುತ್ತೆ. ನನಗೆ ಮೊನ್ನೆ ತಾನೇ ಒಂದು ಫೆಬ್ರವರಿ 25 ಅನಿಸುತ್ತೆ, ಅವಾಗ ಖಾಲಿಯಾಗಿದೆ ಒಂದು ಸಿಲಿಂಡ್ರು. ಇನ್ನೊಂದು ಫುಲ್ ಇದೆ, ಒಂದು ಫಿಟ್ ಮಾಡಿದ್ದೀನಿ, ಇನ್ನೊಂದು ಖಾಲಿ ಉಂಟು. ಇವಾಗ ಬುಕ್ ಮಾಡ್ಬೋದಾ ಏನೋ ಗೊತ್ತಿಲ್ಲ. ನಾನು ಅಂದ್ಕೊಂಡೆ ಏಪ್ರಿಲ್ ಎಂಡಲ್ಲಿ ಬುಕ್ ಮಾಡೋಣ ಅಂತ. ನೋಡೋಣ. ಇವತ್ತು ನ್ಯೂಸಲ್ಲಿ ನಿನ್ನೆ ನ್ಯೂಸಲ್ಲಿ ಏನಂದರೆ ಮನೆಗಳಿಗೆ ಸಿಲಿಂಡ್ರು ಏನು ಪ್ರಾಬ್ಲಮ್ ಆಗಲ್ಲ, ಹೋಟೆಲ್ಗಳಿಗೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಆದರೆ ಇವತ್ತು ಹೇಳ್ತಾ ಇದ್ದಾರೆ ಇನ್ನು ಮನೆಗಳಿಗೂ ಕೂಡ ಪ್ರಾಬ್ಲಮ್ ಆಗ್ಬೋದು ಅಂತ. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಓಕೆ, ಹಾಗೆ ವಿಡಿಯೋ ಎಡಿಟ್ ಮಾಡೋಣ ಅಂತ ಬಂದೆ. ನಿನ್ನೆ ಮೇಲೆ ಹೋಗಿದ್ದೆ ಟೆರೆಸ್ ಮೇಲೆ ಅಂದರೆ ಅಲ್ಲಿ ನೆರಳಲ್ಲಿ ಬಟ್ಟೆ ಎಲ್ಲ ಹಾಕ್ತೀನಲ್ಲ ಅಲ್ಲಿ. ಇವತ್ತು ಇಲ್ಲೇ ಕೂತ್ಕೊಂಡು ಮಾಡೋಣ ಅಂಥೇಳಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಓಕೆ, ಬಿಸಿಲು ಸಖತ್ತಾಗಿ ಬರ್ತಿದೆ. ಅದಕ್ಕೆ ಕೌಶಿ ಆಮ್ಲೆಟ್ ಹಾಕೋಣ ಅಂತಿಲ್ಲ. ಆಮೇಲೆ ನೋಡಿದ್ರೆ ಮೊಟ್ಟೆನೇ ಇಲ್ಲ ಮನೇಲಿ, ಅದಕ್ಕೆ ನಾಳೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ನೋಡೋಣ. ಓಕೆ, ಹಾಗೆ ಇದು ಬಂದು ರಾತ್ರಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ಮಲ್ಗೋಕ್ಕೆ ಅಂತೇಳಿ ಬಂದಿದ್ದು. ಹಾಗೆ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕಿದ್ದೀನಿ. ಅದರಿಂದ ಪಿಲ್ಲೋಗೆಲ್ಲ ಒಂದು ಎಕ್ಸ್ಟ್ರಾ ಈ ಥರ ಟೀ ಶರ್ಟ್ಗಳಿರುತ್ತಲ್ಲ ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಅಂದರೆ ನಾನು ಒಂದು ಹಳೆ ಬಟ್ಟೆ ಇಟ್ಕೊಂಡಿದ್ದೀನಿ, ಅದನ್ನು ಯೂಸ್ ಮಾಡ್ತೀನಿ. ಹಾಗೆ ಮೋನ್ ಮಾಮನಿಗೆ ಅವ್ರಿಗೂ ಕೂಡ ನೆತ್ತಿಗೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿದ್ದೆ. ಅದಕ್ಕೆ ಅವರು ನನಗೂ ಒಂದು ಬಟ್ಟೆ ಕೊಡು ಅಂದರು. ಇಬ್ಬರಿಗೂ ಒಂದೊಂದು ಬಟ್ಟೆ ಅಂದರೆ ನಾನು ಇಟ್ಕೊಂಡಿರೋದೇ ಒಂದು. ಆಮೇಲೆ ಏನು ಮಾಡಿದೆ, ಇದೆರಡು ಜೊತೆ ಬಟ್ಟೆನ ಬೇಡ ಅಂಥೇಳಿ ತೆಗೆದುಬಿಟ್ಟಿದ್ದೀನಿ. ಅಂದರೆ ಅಂದರೆ ಎಷ್ಟು ದಿನ ಯೂಸ್ ಮಾಡಿದ್ದೀನಲ್ಲ, ಬೇಡ ಅಂದ್ಬಿಟ್ಟು ಅದನ್ನು ಬಿಸಾಕೋಣ. ಸುಮಾರು ದಿನ ಅನ್ನೋದಕ್ಕಿಂತ ವರ್ಷಗಳಿಂದ ಒಂದು 2.5 3 ವರ್ಷದಿಂದ ಡ್ರೆಸ್ನ, ಟಿ ಶರ್ಟು ಮತ್ತು ಪ್ಯಾಂಟ್ನ ಯೂಸ್ ಮಾಡ್ತಾನೇ ಇದ್ದೀನಿ. ಅದಕ್ಕೆ ಅದನ್ನು ಬೀಸಾಕ್ಬಿಡೋಣ ಅಂತೇಳಿ ತೆಗೆದಿಟ್ಟಿದ್ದೆ. ಹಾಗೆ ಮೋಹನ್ ಮಾಮನೂ ಕೂಡ ಎಣ್ಣೆ ಹಾಕ್ಕೊಂಡಿದ್ರಲ್ಲ, ಈಗ ಅವರಿಗೊಂದು ಬಟ್ಟೆ ಎಲ್ಲಿ ಹುಡುಕ್ಲಿ ಅಂತ ಯೋಚನೆ ಮಾಡಿ ವಾರ್ಡ್ರೋಬಲ್ಲಿ ಹೋಗ್ಬಿಟ್ಟು ಹುಡುಕ್ತಾ ಇರಬೇಕಾದ್ರೆ ಅಲ್ಲಿ ನನಗೆ ಟೀ ಶರ್ಟ್ ಕಾಣಿಸ್ತು. ಓಕೆ, ಇದೇ ಒಳ್ಳೆ ಬೆಸ್ಟು. ಇದು ಬಟ್ಟೆ ಆದರೆ ಸ್ವಲ್ಪ ಹೊತ್ತಾದಮೇಲೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಟೀ ಶರ್ಟ್ ಆದರೆ ನೀಟಾಗಿ ನಾವು ಹೇಗೆ ಹಾಕಿರ್ತೀವಿ ಹಾಗೇ ಇರುತ್ತೆ ಅಂದ್ಬಿಟ್ಟು ಅದನ್ನೇ ಹಾಕಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.